ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸುವರ್ಣಗೆಡ್ಡೆ ಸಾಂಬಾರು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾವು ಮಾಡೋ ವಿಡಿಯೋ ನೋಟಿಫಿಕೇಷನ್ನು ಫಸ್ಟ್ ಬಂದು ನಿಮಗೆ ತಲುಪುತ್ತೆ. ಸುವರ್ಣಗೆಡ್ಡೆನ ಚೆನ್ನಾಗಿ ತೊಳೆದು ಈ ಥರ ಕೈಗೆ ಎಣ್ಣೆ ಹಚ್ಕೊಂಡು ಸಿಪ್ಪೆ ತೆಗೆದು ಈ ಥರ ಕಟ್ ಮಾಡಿ ಸ್ವಲ್ಪ ಒಂದು ಅರ್ಧ ಗಂಟೆ ನೆನೆಯಕ್ಕಿಡಬೇಕು. ಹಾಗೆ ತೊಗರಿಬೇಳೆನ ಸ್ವಲ್ಪ ಬೇಯಿಸಿಟ್ಕೋಬೇಕು. ಹಾಗೆ 4 ಟೊಮೊಟೊ, ತೆಂಗಿನಕಾಯಿ, ಜೀರಿಗೆ, ಅದು ಮಸಾಲೆ ರುಬ್ಕೊಳ್ಳೋಕ್ಕೆ. ಒಗ್ಗರಣೆಗೆ ಈರುಳ್ಳಿ, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸಾಸಿವೆ, ಜೀರಿಗೆ, ಸ್ವಲ್ಪ ಕರಿಬೇವು ಸೊಪ್ಪು, ಹುಣಸೆ ರಸ ಕಿವುಚಿ ತೊಗೊಳ್ಳೋದು, 3 ಸ್ಪೂನ್ ಖಾರದ ಪುಡಿ. ಈಗ ಮಸಾಲೆ ರುಬ್ಕೊಳ್ಳೋಕ್ಕೆ ತೆಂಗಿನಕಾಯಿ, ಜೀರಿಗೆ, ಇದನ್ನ ಸ್ವಲ್ಪ ರುಬ್ಕೊಬರಬೇಕು. ಸ್ವಲ್ಪ ತರತರಿಯಾಗಿ ಈ ಥರ ನೀರು ಹಾಕ್ತೇನೆ. ಈಗ ಸ್ವಲ್ಪ ಅದಕ್ಕೆ ಹೆಚ್ಚಿಟ್ಟಿರ್ತಲ್ಲ ಟೊಮೊಟೊ ಅದು ಹಾಕ್ಕೊಂಡು ಅದನ್ನು ಚೆನ್ನಾಗಿ ರುಬ್ಕೊಂಡು ಬರಬೇಕು. ಈಗ ಮಸಾಲೆ ರೆಡಿ ಆಗಿದೆ. ಈಗ ಒಗ್ಗರಣೆಗೆ ಸಾಸಿವೆ, ಜೀರಿಗೆ ಇವೆಲ್ಲ ಸಿಡಿದಾದ್ಮೇಲೆ ಒಂದು 3 ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಗೂ ಒಂದು ಗೆಡ್ಡೆ ಈರುಳ್ಳಿ ಹೆಚ್ಕೊಂಡಿತ್ತಲ್ಲ ಅದು, ಸ್ವಲ್ಪ ಕರಿಬೇವು ಸೊಪ್ಪು. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು, ಆ ಥರ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಹೆಚ್ಚಿಟ್ಟಿರುವ ಸುವರ್ಣಗೆಡ್ಡೆನ ಹಾಕ್ಕೋಬೇಕು ಅದಕ್ಕೆ ಒಗ್ಗರಣೆಗೆ. ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದು 2-3 ನಿಮಿಷ ಚೆನ್ನಾಗಿ ಒಗ್ಗರಣೆಯಲ್ಲಿ ಕ್ಲೀನಾಗಿ ತಿರುಗಬೇಕು. ಹಾಗೆ ಮಸಾಲೆ ರುಬ್ಬಿತ್ತಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಹಾಗೆ ಹುಣಸೆ ರಸ, ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನೀರು ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಹಾಕ್ಕೋಬೇಕಾಗತ್ತೆ. ಸ್ವಲ್ಪ ಗಟ್ಟಿ ಬೇಕು ಅಂತಂದರೆ ನೀರು ಆದಷ್ಟು ಕಮ್ಮಿ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಮಿಡಿಯಾಗಿರಲಿ ಅಂತಂದರೆ ನೀರು ನೋಡಿಕೊಂಡು ನಿಮ್ಮ ಅಳತೆ ಎಷ್ಟು ಬೇಕೋ, ನಿಮಗೆ ಯಾವ ಮೆಜರ್ಮೆಂಟು ತಿಕ್ನೆಸ್ ಬೇಕೋ ಆ ಥರ ಹಾಕ್ಕೋಬೋದು. ಈಗ ಖಾರದ ಪುಡಿ, ಅದು ಹುಳಿ ಖಾರಕ್ಕೆಲ್ಲ ಹೊಂದ್ಕೊಳ್ಳಂಗೆ ಹಾಕ್ಕೋಬೇಕು. ಈ ಥರ ಸುವರ್ಣಗೆಡ್ಡೆ ಜೊತೆಲಿ ಹಾಕ್ಕೊಂಡ್ರೆ ಹುಳಿ, ಉಪ್ಪು, ಖಾರ ಎಲ್ಲ ಚೆನ್ನಾಗಿ ಅದಕ್ಕೆ. ಈಗ ಇದಕ್ಕೆ ಬೇಯಿಸಿಟ್ಟಿತ್ತಲ್ಲ ಬೇಳೆ ಅದನ್ನ ಹಾಕ್ಕೊಂಡಿದ್ದೀನಿ. ಬೇಯಬೇಕು ಇದು ಚೆನ್ನಾಗಿ.
ಇದಕ್ಕೆ ಉಪ್ಪು ಹಾಕೋಬೇಕಾಗುತ್ತೆ. ಈಗ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು 10 ನಿಮಿಷ ಕಾಲು ಗಂಟೆ ಬೇಯಿಸಬೇಕು. ಮಧ್ಯದಲ್ಲಿ ತಳ ಹತ್ಕೋತಿದೆ ಅಂತ ಒಂದು 5 ನಿಮಿಷಕ್ಕೆ ಒಂದ್ಸಲ ಚೆಕ್ ಮಾಡ್ಕೋಬೇಕು ಅಲ್ಲಲ್ಲೇ ಕ್ಲೀನಾಗಿ. ಈಗ ಆದಷ್ಟು ಚೆನ್ನಾಗಿ ಒಳಗಡೆ ಚೆನ್ನಾಗಿ ಬೆಂದಿರುತ್ತೆ ಅಂತ ನೋಡ್ಕೋಬೇಕು. ಇದಂತೂ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ರೈಸ್ಗೆ, ಮುದ್ದೆಗೆ, ಚಪಾತಿಗೆ ಇದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಚೆಕ್ ಮಾಡ್ಕೋಬೇಕು ಬೆಂದಿದೆ ಏನು ಅಂತ. ಅದು ಬೆಂದಿದ್ದರೆ ಗೊತ್ತಾಗುತ್ತೆ. ಮತ್ತೆ ಹಾಕಿ ಪ್ಲೇಟ್ ಮುಚ್ಚಿಬಿಟ್ಟು ಇನ್ನೂ ಸ್ವಲ್ಪ ಬೇಯಲಿ ಅಂತ ಬಿಡಬೇಕು. ಈಗ ಚೆನ್ನಾಗಿ ಬೆಂದಿದೆ. ಇದು ಕ್ಲೀನಾಗಿ ಕುದಿಕ್ಕೆ ಸ್ಟಾರ್ಟ್ ಆಗಿದೆ. ಈ ಥರ ಚೆಕ್ ಮಾಡಿಕೊಂಡ್ರೆ ಗೊತ್ತಾಗುತ್ತೆ. ಇದಂತೂ ಸುವರ್ಣಗೆಡ್ಡೆ ಅಂತೂ ತುಂಬ ಟೇಸ್ಟಾಗಿ ಚೆನ್ನಾಗಾಗುತ್ತೆ. ಇದರಲ್ಲಿ ಪಲ್ಯನೂ ಮಾಡ್ತಾರೆ. ಸಾಂಬಾರು ರೆಡಿ ಆಗಿದೆ. ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್.